KCN में आपका स्वागत है। मैं किंग हमीद। ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಲಿ, ಈ ಟ್ರಾಫಿಕ್ ಅವರು ಒಂದ್ ಕೆಲಸ ಮಾಡ್ಲಿ, ಆ ಸಿಗ್ನಲ್ ಖರ್ಚು ಎಷ್ಟು ಬರ್ತದೆ ಹೇಳಿ. ನಾವ್ ಇಷ್ಟು ಜನ ಇದೀವಿ, ಕೊಟ್ಬಿಡ್ತೀವಿ ನಮ್ ಕೈಯಿಂದ, ನಮ್ ಪ್ರಾಣಗೋಸ್ಕರ ಕೊಟ್ಬಿಡ್ತೀವಿ ಸ್ವಾಮಿ. ಹಾಕಿ ಸಿಗ್ನಲ್, ನಮ್ ಪ್ರಾಣ ಕಾಯ್ಕೊಳ್ಳೋ ನಿಮ್ ಕೈಯಿಂದ ಆಗ್ತಾ ಇಲ್ಲ, ನಾವೇ ನಮ್ ಪ್ರಾಣ ಕಾಯ್ಕೊಳ್ತೀವಿ, ನಮ್ ಕೈಯಿಂದ ದುಡ್ಡು ಕೊಡ್ತೀವಿ ಸಿಗ್ನಲ್ ಹಾಕ್ಸಿ. ನೋಡಿ, ಈ ರಸ್ತೆನಲ್ಲಿ ಈಗಾಗಲೇ ಇದು ಇವತ್ತಾಗಿರೋದು ಒಂದು ಅಪಘಾತ ಇಲ್ಲ, ಇಲ್ಲಿ ಈಗಾಗಲೇ 50-60 ಅಪಘಾತ ಆಗಿ ಸುಮಾರು 10 ರಿಂದ 15 ಜನ ಸತ್ತಿದ್ದಾರೆ. ಇತ್ತೀಚೆಗೆ ಒಂದು ವರ್ಷಕ್ಕೆ ಮುಂಚೆ ಯಾಸಿನ್ ಮಸೀದಿ ಹತ್ರನೂ ಲೆವೆಲ್ ಕ್ರಾಸಿಂಗ್ ಮಾಡಬೇಕಾದ್ರೆ 40 ಕುರಿಗಳ ಮೇಲೆ ಒಂದು ಲಾರಿ ಹರಿದು 40 ಕುರಿಗಳು ಸತ್ತಿದೆ. ಸಿಗ್ನಲ್ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಸಿಗ್ನಲ್ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಟ್ರಾಫಿಕ್ ಪೊಲೀಸ್ ಅವ್ರು ಏನಕ್ಕಿದ್ದಾರೆ ಅಂದ್ರೆ ಜನರ ಹತ್ರ ಬರೀ ಫೈನ್ ಕಟ್ಟಿಸ್ಕೊಂಡು ದುಡ್ಡು ವಸೂಲಿ ಮಾಡಿ ಸರ್ಕಾರಕ್ಕೆ ಲಾಭ ಮಾಡ್ಬೇಕನ್ನೋದಷ್ಟೇ ಉದ್ದೇಶ. ಅದೇ ಕೆಳಗಡೆ ಹೋದ್ರೆ RTO ಅವರು ನಿಂತ್ಕೊತಾರೆ, ನಿಂತ್ಕೊಂಡು ಲಾರಿ ಅವರು ಬಸ್ ಅವ್ರು ಯಾರು ಬರ್ತಾರೆ ಅವ್ರ ಹತ್ರ ನಿಂತ್ಕೊಂಡು ಅವ್ರು ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ. ಇವ್ರ ಉದ್ದೇಶ ಏನು ಅಂದ್ರೆ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋ ಉದ್ದೇಶ ಅಲ್ಲ, ದುಡ್ಡು ಫೈನ್ ಅನ್ನೋ ಹೆಸರಲ್ಲಿ ದುಡ್ಡು ಇಲ್ಲಿಂದ ವಸೂಲಿ ಮಾಡಬೇಕು, ಸರ್ಕಾರಕ್ಕೆ ಕೊಡಬೇಕು ಅನ್ನೋ ಉದ್ದೇಶ ಇವ್ರದ್ದು ಅಷ್ಟೇನೆ ಹೊರತು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇವ್ರಿಗಿಲ್ಲ. ಈ ಒಂದು ಏನಿದೆ ಹೆದ್ದಾರಿ ರಿಂಗ್ ರೋಡ್ ಇದೆ, ಇದು MP ಅವರ ಒಂದು ಗಮನಕ್ಕೆ ತರೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇತ್ತೀಚೆಗೆ ಇಲ್ಲಿಂದ ಗೆದ್ದಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂಥ ಯದುವೀರ್ ಸಾಹೇಬ್ರವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಹಾಗೇನೆ ಸಂಬಂಧಪಟ್ಟ ಮೂಢ ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲಿ ಮತ್ತೆ ನೂತನವಾಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪೊಲೀಸ್ ಕಮಿಷನರ್ ಅವರು ಇದ್ರ ಬಗ್ಗೆ ಕ್ರಮ ವಹಿಸಿ ಇಲ್ಲಿ ಮುಂದೆ ಇಲ್ಲಿ ಅಪಘಾತಗಳು ನಡೆಯದ ರೀತಿಯಲ್ಲಿ ತಡಿಬೇಕು. ಅದಕ್ಕೆ ಎಲ್ಲಿವರೆಗೂ ಅವ್ರು ಆಶ್ವಾಸನೆ ಕೊಡಲ್ವೋ ಅಲ್ಲಿವರೆಗೂ ನಾವು ಇಲ್ಲೇ ಸತ್ಯಾಗ್ರಹ ಕೂತ್ಕೊಂಡು ನಾವು ಇಲ್ಲೇ ಸ್ಟ್ರೈಕ್ ಮಾಡ್ತೀವಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಗೆಲ್ಲುವ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು. ಸ್ಥಳಕ್ಕೆ ಆಯುಕ್ತರು. अस्सलाम वालेकुम रहमतुल्लाहि बरकातुहू। देखो ये रिंग रोड के अंदर हमें जो खड़को ही जिस जगह यहाँ रोज हादसे हो रही, रोज एक्सीडेंट हो रही। आज भी नमाज से अव्वल एक उम्र दराज आदमी का एक एक्सीडेंट हो है। ये कौन भी इसके ऊपर तवज्जो दे रही नहीं। ये कौन ये अधिकारी ही डिसीजन लेने वाले ही उन्होंने फौरन आपको एक सिग्नल का कहते एक बंदोबस्त करे तो अल्हम्दुलिल्लाह एक बहुत अच्छी सहूलत होती है। कौन भी आ रही नहीं, पूछ रही नहीं, कर रही नहीं। उम्र वाले आदमी तो 2 व्हीलर लेने को ऐसे आना जाना बहुत मुश्किल हो गई है, वैसी तकलीफ है। अभी हमें तो बहुत से आदमियों को रिक्वेस्ट करी, आजीजाना गुजारिश सब करी। अभी जो मैसूर के नए जो MP हो को ही यदुवीर साहब, राजा साहब, उन्होंने भी आपको इसके ऊपर तवज्जो देखो यहाँ सिग्नल का कहते भी करे तो होता है। ये ताज हमारी बात। ಅಂತ ಹೇಳಿದ್ರೆ ಬಡವ್ರ ಮನೆಯಲ್ಲಿ ಕ್ವಾರ್ಟರ್ಸ್ಗಳೆಲ್ಲ ಸ್ಲಮ್ ಮಾಡ್ರು, ಡೈಲಿ ಸ್ಕೂಲ್ ಮಗಳು ಅವರು ನಿಮಗೆ ಮಾಧ್ಯಮ ಬಾರಿಸ್ತಾರೆ. ಈ ರೋಡಲ್ಲಿ ಯಾರಿಗೆ ಏನು ಎಮರ್ಜೆನ್ಸಿ ಇದೆ ಗೊತ್ತಿಲ್ಲ, ಎಲ್ರಿಗೂ ಏನಾದ್ರು ಒಂದು ಸೀರಿಯಸ್ ಸಮಸ್ಯೆ ಎಮರ್ಜೆನ್ಸಿ ಇರುತ್ತೆ. ರೋಡ್ ಅಡ್ಡ ಹಾಕೋದು ಕ್ರಮ ಅಲ್ಲ. ನಿಮ್ಗೆ ಈಗ ಏನು ಬೇಕೋ, ನ್ಯಾಯ ಬೇಕು, ಸಾವಗಿರಬೇಕು, ಅದಕ್ಕೆ ಕೇಸ್ ಇದೆ, ಸ್ಟೇಷನ್ ಇದೆ, ಆಲ್ರೆಡಿ ತಗೊಂಡು ಹೋಗಿದ್ರೆ ಕೇಸ್ ಆಗ್ತದೆ, ಅದೇನಿದೆ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಒಂದು ಸಿಗ್ನಲ್ ಬೇಕನ್ನೋದಕ್ಕೆ ಈ ರೀತಿ ಎಲ್ಲ ಮಾಡೋದು. ಬೇಕು
वालेकुम रहमतुल्लाहि बरकातहू। क्या बोलना चाह रहा हूँ तो जो कोलंबिया के आयशा प्रोजल के सामने और नारायण के सामने जो सेंटर में है, सिग्नल नहीं है यहाँ। 40 से 50 एक्सीडेंट हो कोई यहाँ, बहुत जने को एक्सीडेंट हो कोई। कोलंबिया आयशा के उधर पूरे सिग्नल आई और रिंग उसके बन्नूर के सर्कल के उधर पूरे सिग्नल आई। यहाँ को सिग्नल आ कहीं को नहीं कर को पूरे हमें आवाज उठा रही, पूरे भाई मिल को आवाज उठा रही। हम शांत का नहीं यहाँ 40-50 एक्सीडेंट हो कोई यहाँ। आज नमाज को जाते जाते बुजुर्ग आदमी कंटेनर ले ला मार को दादा, इसमें स्पॉट आउट हो गई। इसके जिम्मेदार कौन? उसने पूरे जिन्हें कानून के वास्ते लड़ रही है यहाँ। सब में वीडियो शेयर करो, न्यूज शेयर करो। क्या वास्ते का तो आदमी की जान एक खिलौना बन गया है रोड पे। 40 से 50 आदमी मरेंगे तो मामूली बात है। एक आदमी मेरे तो घर में तूफान उठता है, उतने आदमी के बीच में इतने मरना। तो जो आज गुजर को ही उनके वास्ते भी ढेर सारे दुआएं करो भाया, उनके वास्ते जन्नत मगफिरत अता फरमान देकर को जरा दुआ करो। आज पूरे भाया मिल को यहाँ स्ट्राइक कर रही, पूरे बस्सा लहरिया सब खड़ा कोई आज क्या वास्ते को तो पूरी आवाम के वास्ते, खुद के वास्ते न है और सिग्नल के वास्ते। सिग्नल डालो कर को मैं स्ट्राइक कर रही। इतना बोलना चाह रही हूँ। अल्लाह हाफिज, दुआ में याद रखो। शेयर जितना होता था ये न्यूज को ज्यादा शेयर करो। सबकी जान एक ही जगह आज का हुआ और एक बार नहीं होना अगर को भाया होता ಒಂದು ಸೈನ್ ಬೋರ್ಡ್ ಹಾಕಿಲ್ಲಲ್ಲ ಸರ್? 60 ಜನ ಸುತ್ತೋದವ್ರೆ, ಇನ್ನು 100 ಜನ ಸುತ್ತೋಗಂಟ ಕಾಯ್ಬೇಕ ನಾವು. ನಮ್ಮ ಕಡೆ ಇಲ್ಲ, ಪೊಲೀಸ್ ಇಲಾಖೆಯಿಂದ ಏನ್ ಮಾಡಬೇಕು ಎಲ್ಲ ಮಾಡಿ ಸಾಹೇಬ್ರೆ. ರಾಘು ಸರ್, ನೀವು ಮಾಡಿದ್ದೀರಾ, ನೀವು ಡ್ಯೂಟಿ, ನೀವು ಕರ್ತವ್ಯ, ಅದು ನೀವು ಮಾಡ್ಲೇಬೇಕು. ನಮ್ಗೆ ಇಲ್ಲಿ ಸಿಗ್ನಲ್ ಹಾಕ್ಬಿಡಿ, ನಾವು ಮನವಿ ಮಾಡ್ತಿರೋದು ನಿಮ್ಗೆ. ಸಿಗ್ನಲ್ ಹಾಕಿದ್ರೆ ನೀವು ಮನವಿ ಕೊಡಿ, ನಾವು ಸಂಬಂಧಪಟ್ಟ ಅಪ್ರೋಚ್ ಮಾಡ್ತೀವಿ. ಪೊಲೀಸ್ ಸರ್ ಎಲ್ಲ ಸಂಬಂಧಪಟ್ಟ ಕೊಡ್ತೀವಿ. ಪೊಲೀಸರು ಮಾಡ್ಬೇಕಾದಂತ ವ್ಯಾಪ್ತಿಯಲ್ಲಿ ಏನೇನ್ ಮಾಡಬೇಕು ಅಷ್ಟೇ ಮಾಡಕ್ಕಾಗಲ್ಲ. ಹೌದು ಮೇಲ್ಗಡೆ ಇರೋದನ್ನ ಅದು ಸರ್. ಈಗ ಬೇಡಿ ಸರ್, ಈಗ ನಮಗೆ ಲೆಟರ್ ಕೊಟ್ಟಿದ್ರ ಟ್ರಾಫಿಕ್ಗೆ ರೂಪೇಶ್ ಸರ್, ರಾಘು ಸರ್, ನಾನು ನಿಮ್ ಇಬ್ಬರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ತಾ ಇರೋದು, ನಾವು ನೋಡಿ ಸರ್, ಯಾರು ಲೀಡರ್ಗಳು ಏನು ಇಲ್ಲ ಸರ್. ನಾವು ಸಾಮಾನ್ಯ ಜನ, ನಾವು ಸಾಮಾನ್ಯ ನಿಮ್ ತರ ಸಾಮಾನ್ಯ ಜನ. ನಮ್ಗೆ ಇಲ್ಲಿ ಸಿಗ್ನಲ್ ಆಗ್ಬೇಕು, ಏನ್ ಪ್ರೊಸೀಜರ್ ನೀವೇ ಹೇಳ್ಕೊಡಿ ನಮ್ಗೆ. ನಾವು ನಿಮ್ಗೆ ನಮ್ ಜೊತೆ ನೀವು ಕೈ ತೋರಿಸ್ಬಿಟ್ಟು ಸಿಗ್ನಲ್ ಹಾಕ್ಸಿ. ಸಂಬಂಧಪಟ್ಟ ಸ್ಟ್ರೈಕ್ ಮಾಡಿದನ ಓಪನ್ ಅಣ್ಣ. ಈಗ ಒಂದು ಕಡೆ ಜನ ಎಲ್ಲ ಕ್ರಾಸ್ ಮಾಡೋದಾದ್ರೆ ಅಲ್ಲಿಗೆ ಏನಾದ್ರು ಪ್ಲಾನ್ ಮಾಡ್ಬೇಕು. ಒಂದು ಪೊಲೀಸ್ ಅವ್ರನ್ನ ಹಾಕಿ ಸ್ಟಾಪ್ ಮಾಡಿಸಿ ಕ್ರಾಸ್ ಮಾಡಿಸೋ ವ್ಯವಸ್ಥೆ ಮಾಡಿಸ್ಬೇಕು. ಈಗ ರಿಂಗ್ ರೋಡ್ ಅಲ್ಲಿ 10 ಕಡೆ ಇದೆ ಅಂದ್ರೆ 10 ಕಡೆನೂ ಪೊಲೀಸ್ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಈಗ ಇದನ್ನ ಕ್ಲೋಸ್ ಮಾಡಿ ಇಲ್ಲಿಂದ ಹೋಗಿ ಅಲ್ಲಿ ಕ್ರಾಸ್ ಮಾಡೋದಾ? ನೀವು ಐಡಿಯಾ ಮಾಡಿ ನೀವು ಒಪ್ಕೊಂಡ್ರೆ ಕ್ಲೋಸ್ ಮಾಡಿ. ನಾವು ಐಡಿಯಾ ಮಾಡಕ್ಕೆ ನಮ್ಗೆ ನಿಮ್ಮಷ್ಟು ಐಡಿಯಾ ಆಗೋದು ಇರೋದಿಲ್ಲ. ನೀವು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವೇ ಮೇಂಟೈನ್ ಮಾಡಿದಾಗ ಸಾಹೇಬ್ರೆ ಒಂದ್ ಕೆಲಸ ಮಾಡಿ. ಈಗ ನೀವ್ ಹೇಳ್ದಂಗ್ ಪ್ರಕಾರ ಅಲ್ಲಿ ಗೇಟ್ಗಳು ಜಾಸ್ತಿ ಹಾಕಿ, ಗೇಟ್ಗಳು ಜಾಸ್ತಿ ಮಾಡಿ, ಅಲ್ಲಿಂದ ಬಡ ಮೂವ್ಮೆಂಟ್ಸ್ ವೆಹಿಕಲ್ ಅಲ್ಲಿಂದ ಮೂವ್ಮೆಂಟ್ಸ್ ಆಗ್ತಾ ಇದೆ ನೋಡಿ ವೆಹಿಕಲ್ಸ್. ಆ ವೆಹಿಕಲ್ಸ್ ನ ಸ್ಪೀಡ್ ಲಿಮಿಟ್ ಕಡಿಮೆ ಮಾಡಿ. ಇಲ್ಲಿಂದ ಆ ವೆಹಿಕಲ್ಸ್ ಆಯ್ತು. ಬ್ಯಾರಿಕೇಡ್ ಒಂದೇ ನಮ್ ಕಡೆ ಈಗ ಸದ್ಯದ ಬ್ಯಾರಿಕೇಡ್ ಹಾಕಿ, ಸಾಧ್ಯ ಇದ್ರೆ ಒಬ್ರು ಪೊಲೀಸ್ ಅವ್ರಿಗೂ ಹಾಕಿ ಆ ವೆಹಿಕಲ್ ನ ಸ್ಟಾಪ್ ಮಾಡಕ್ಕೆ. ಬ್ಯಾರಿಕೇಡ್ಸ್ ಇವತ್ತು ರೆಡಿ ಆಗ್ತದೆ, ಪೊಲೀಸ್ ಅವ್ರಿಗೆ ಹಾಕಿ, ನಾಳೆ ಸಂಜೆ ಒಳಗೆ ಕ್ಲಿಯರ್ ಆಗ್ತದೆ ಸರ್. ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಒಬ್ರಿಗೆ ಹಾಕಿ ಸರ್. ಈ ಜಂಕ್ಷನ್ ಬಹಳ ಬಿಸಿ ಸರ್. ಇದು ಕಾಮನ್ಕೆರೆ ಹೋಗೋ ರೋಡ್ ಬಹಳ ಬಿಸಿ. ನೀವು ಯಾವಾಗ ಮಾಡ್ತೀರಾ? ನಾಳೆ ಸಂಜೆ ಒಳಗೆ ಬ್ಯಾರಿಕೇಡ್. ಆಮೇಲೆ ನಮ್ಗೆ ಸಿಗ್ನಲ್ ಯಾವಾಗ ಮಾಡ್ತೀರಾ? ಸಿಗ್ನಲ್ ಆಗ್ತದಲ್ವಾ ಬಾರ್ತೀರಿ ಸಿಗ್ನಲ್ ಅದು ಫಸ್ಟ್ ಫೇಸ್ ಅಲ್ಲಿ ನಡೀತಾ ಇದೆ. ಫಸ್ಟ್ ಫೇಸ್ ಅಲ್ಲಿ ಇದೆಲ್ಲ ಸೆಕೆಂಡ್ ಫೇಸ್ ಅಲ್ಲಿ ಇದಾವೆ. ಸಾಹೇಬ್ರೆ ಪ್ರೋಗ್ರೆಸ್ ಇದೆ. ಆಗ್ಲಿ ಪ್ರೋಗ್ರೆಸ್ ಅಂದ್ರೆ 60 ಜನ ಸತ್ತೋಗೋರೆ, 100 ಜನ ಸತ್ತೋಗ್ಬಿಡ್ಬೇಕಾ? ನುಗ್ಬಿಡ್ತಾರೆ ಜನ ಇಲ್ಲಿ. ಅಣ್ಣ ಸಡನ್ ಆಗಿ ಅಂದ್ರೆ ಆ ವೆಹಿಕಲ್ ಬರೋದು ಸ್ಪೀಡ್ ಕಡಿಮೆ ಮಾಡಿದ್ರೆ ತಾನೇ ಅವ್ನು ಹೋಗೋದು. ಇಲ್ಲ ಅವ್ನು ಸ್ಪೀಡ್ ಅಲ್ಲಿ ಬರ್ತಾ ಇರ್ತಾನೆ, ಅವ್ನು ಹೋಗ್ತಾ ಇರ್ತಾನೆ. ಅಷ್ಟೇ ಆಗ್ತಾ ಇರೋದಣ್ಣ. ಆ ವೆಹಿಕಲ್ ಸ್ಪೀಡ್ ಬರ್ತಾ ಇರ್ತಾರೆ, ಮೇಲೆ ಇರುತ್ತೆ ಗೊತ್ತಿದೆ. ದೊಡ್ಡ ವೆಹಿಕಲ್. ಆ ವೆಹಿಕಲ್ ಸ್ಲೋ ಮಾಡ್ಬಿಟ್ರೆ ಸಾಹೇಬ್ರೆ ಇಲ್ಲಿಂದ ಜನ ಪಾಸ್ ಆಗ್ಬಿಡ್ತಾರ ಆರಾಮಾಗಿ. ಬ್ಯಾರಿಕೇಡ್ ಆಗಿ ಹಾಕ್ಸಿ ಒಂದ್ ಸ್ವಲ್ಪ ಬೆನ್ನ ನೋಡೋಣ. ಸ್ವಲ್ಪ ಸರ್ ಬ್ಯಾರಿಕೇಡ್ ಹಾಕಿ. ಸಿಗ್ನಲ್ ಬೇಕು, ಸಿಗ್ನಲ್ ಬೇಕು, ಸಿಗ್ನಲ್ ಬೇಕು. ಅಧಿಕಾರ ಬರಲಿ, ಅಧಿಕಾರ ಬರಲಿ, ಅಧಿಕಾರ ಬರಲಿ, ಅಧಿಕಾರ ಬರಲಿ. ಸಿಗ್ನಲ್ ಬೇಕು, ಸಿಗ್ನಲ್ ಬೇಕು, ಸಿಗ್ನಲ್ ಬೇಕು.
आ जाओ